ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಹಾಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಶುಕ್ರವಾರ ನಾವು ಪುರದಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ವಿ. ವಿಡಿಯೋ ಮಾಡ್ಕೊತೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸಾರಿ ಫಾರ್ ದ ಡಿಲೇ. ಸೊ ಶುಕ್ರವಾರ ಹೊರಟ್ವಿ. ನಾನು ಮತ್ತು ನನ್ನ ತಂಗಿ, ಅವ್ರ ಯಜಮಾನ್ರು, ಅವ್ರ ಮಗಳು ವಿಸ್ಮಯ, ಅಮ್ಮ ಎಲ್ಲರೂ ಹೊರಟ್ವಿ. ಹರಿ ಡ್ಯೂಟಿಗೆ ಹೋಗಿದ್ರು. ಅವ್ರು ಹಂಗೆ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದರು. ಸೊ ನಾವು 11 ಗಂಟೆ ಏನೋ ಆಗಿತ್ತು, 12 ಗಂಟೆನೇ ಆಗಿತ್ತು ಹೊರಟಾಗ ಮನೆಯಿಂದ. ಸೊ ಎಲ್ಲ ಕಾರಲ್ಲಿ ಕೂತ್ಕೊಂಡು ರೆಡಿ ಮಾಡಿಕೊಂಡು ಹೊರಟ್ವಿ. ನೆಕ್ಸ್ಟು ಸೊ ಹಾಸನಲ್ಲಿ ಈ ಪ್ಲೇಸ್ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಸ್ಪೇಸು. ಸೊ ಸ್ಪೇಸ್ ಅಂದರೆ ನಮಗೊಂದು ನಮ್ಮ ಹಾಸನಲ್ಲಿ ಇದೆ ಅನ್ನೋದು ಒಂದು ಹೆಮ್ಮೆ ಮತ್ತು ಒಂದು ಖುಷಿ ವಿಷಯನೇ ಅಂತ ಹೇಳ್ಬೋದು. ಸೊ ಈ ಸ್ಪೇಸ್ ನೋಡೋಕ್ಕೊಂಥರ ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ನಮ್ಮ ಹಾಸನಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ. ಸೊ ಪುರದಮ್ಮ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಸ್ಪೇಸು ನಮಗೆ ಕಾಣಿಸುತ್ತೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತಲೇ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ. ಸೊ ಪುರದಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆಲ್ಲ ಇದು ಆ ಸೈಡ್ ಯಾರಾದರೂ ಓಡಾಡ್ತಾ ಇದ್ದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು. ಸೊ ನಾವು ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಕೊಂಡು ಫೋಟೋ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ತಂಗಿ ಫೋಟೋ ತಗೊತೀನಿ ಅಂತ ಹೇಳ್ತಾಯಿದ್ಲು. ಬಟ್ ಅಲ್ಲೆಲ್ಲ ಈ ಥರ ಮಾಡಬಾರ್ದು, ಅಂದರೆ ನಿಂತ್ಕೊಂಡು ಫೋಟೋ ತೊಗೊಳ್ಳೋದು ಅದೇನು ಮಾಡಬಾರ್ದು ಅನಿಸುತ್ತೆ. ಯಾಕಂದರೆ ಅಲ್ಲೆಲ್ಲ ಆರ್ಮಿಯವರಿದ್ದರು, ಸೋಲ್ಜರ್ಸ್ಗಳು ಕೂಡ ಅಲ್ಲಿದ್ದರು. ಸೊ ಹಂಗಾಗಿ ನಾವು ಬೇಡ ನಡೀರಿ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಸ್ಟ್ ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಪುರದಮ್ಮ ಟೆಂಪಲ್ ಹತ್ರ ಬಂದ್ವಿ. ಪುರದಮ್ಮ ಟೆಂಪಲ್ಲು ಶುಕ್ರವಾರ ಸ್ವಲ್ಪ ರಶ್ ಇರಲಿಲ್ಲ, ಕಡಿಮೆ. ಭಾನುವಾರ ಬಂದರೆ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಶುಕ್ರವಾರ ಅಷ್ಟೇನು ರಶ್ ಇರಲಿಲ್ಲ. ನೆಕ್ಸ್ಟು ನಾವು ಸ್ವಲ್ಪ ಪಾತ್ರೆಗಳೆಲ್ಲ ತಂದಿದ್ವಿ, ಮತ್ತು ದೇವ್ರಿಗೆ ಹಣ್ಣುಕಾಯಿ ಎಲ್ಲ ಮಾಡ್ಸೋಕ್ಕೆ ತಂದಿದ್ವಿ. ಅದೆಲ್ಲನೂ ಒಂದು ಪ್ಲೇಸ್ನ ನಾವು ಹುಡುಕ್ತಾ ಇದ್ವಿ ಅಲ್ಲಿ ಪುರದಮ್ಮ ದೇವಸ್ಥಾನ ಹತ್ರ. ಅಷ್ಟು ಯಾವುದೂ ನಮ್ಗೆ ಇಷ್ಟ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಗಲೀಜು ಆ ಥರ ಆಗಿತ್ತು. ಹಾಗಾಗಿ ಈ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಅಂಗಡಿ ಮಳಿಗೆ, ಅವರು ಹಿಂದ್ಗಡೆ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿರ್ತಾರೆ. ಅದೇ ಈ ಥರ ಯಾರಾದರೂ ಅಡುಗೆ ಮಾಡೋಕ್ಕೆ ಬಂದರೆ ಅವರಿಗೆ ಬಾಡಿಗೆಗೆ ಕೊಡೋಣ ಅಂತ ಹೇಳಿ. ಸೊ 200 ರೂಪಾಯಿ ಬಾಡಿಗೆ ತೊಗೊಂಡ್ರು. ನಾವು ಜಾಗ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಜಾಗನ ನೋಡಿ ಅಲ್ಲಿ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ನೆಕ್ಸ್ಟು ಟೆಂಪಲ್ ಹತ್ರ, ಪುರದಮ್ಮ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ದೇವಸ್ಥಾನದ ಹತ್ರ ಅಷ್ಟೇನು ರಶ್ ಇರಲಿಲ್ಲ. ಭಾನುವಾರದ ಹೊತ್ತು ಬಂದರೆ ತುಂಬಾ ಕ್ಯೂ ಇರುತ್ತೆ ಇಲ್ಲಿ. ಸೊ ಶುಕ್ರವಾರ ಆಗಿರೋದ್ರಿಂದ ಅಷ್ಟೇನು ರಶ್ಶು ಇರಲಿಲ್ಲ, ಅಷ್ಟು ಕ್ಯೂ ಇರಲಿಲ್ಲ. ನಾನು ಕ್ಯೂವಲ್ಲಿ ನಿಂತ್ಕೊಂಡು ಹೋಗಬೇಕೇನೋ ದೇವಸ್ಥಾನಕ್ಕೆ ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ನಾವು ಚಿಕ್ಕವರಿದ್ದಾಗ, ವಿಸ್ಮಯ ಆ ಥರ ಇದ್ದಾಗ, ಅವಾಗ ಒಂದು ತಿಂಗಳಿಗೆ ಒಂದು ಸಲನಾದರೂ ಈ ಟೆಂಪಲ್ಗೆ ಬಂದು ಹೋಗ್ತಾನೆ ಇದ್ವಿ. ಅಪ್ಪ ಅಮ್ಮ ಕರ್ಕೊಂಬರೋರು. ಅವಾಗೆಲ್ಲ ಕಾಡು, ಫುಲ್ಲು ಸುತ್ತ ಕಾಡು. ಅಲ್ಲಿ ಕುತ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಬರೋದು ಒಂಥರ ಮಜಾ ಇರ್ತಿತ್ತು ಅಲ್ಲಿ. ಈಗ ನಾವು ಎಲ್ಲಿ ಕುತ್ಕೊತೀವಿ ಅಲ್ಲಿಗೆ ಬಂದುಬಿಟ್ಟು ಅಲ್ಲೇ ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ. ಇದು ನಮ್ಮ ಜಾಗ, ದುಡ್ಡು ಕೊಡಿ ಇಷ್ಟಿದೆ ಅಂತ ಹೇಳಿ. ಸೊ ಏನೂ ಮಾಡೋಂಗಿಲ್ಲ. ಸೊ ಬಂದ್ವಿ ದೇವಸ್ಥಾನ ಹತ್ರ. ನಾನು ಕ್ಯೂ ಇರುತ್ತೇನೋ ಅಂತ ಹೇಳಿ ಬಂದ್ವಿ. ಅಷ್ಟೇ, ಕ್ಯೂ ಏನಿರಲಿಲ್ಲ ನೋಡಿ. ಬಾಕಿ ಟೈಮಲ್ಲಾದರೆ ಈ ಥರ ಹಾಕಿದ್ರಲ್ಲ, ಇಲ್ಲಿ ಫುಲ್ಲು ಕ್ಯೂ ಇರುತ್ತೆ. ಕ್ಯೂನ ಸುತ್ಕೊಂಡು ದೇವ್ರನ್ನ ನೋಡಬೇಕು. ಬಟ್ ನಾವು ಹೋದಾಗ ಏನು ಅಷ್ಟು ರಶ್ ಇರಲಿಲ್ಲ. ಸೊ ಕಾಲು ತೊಳ್ಕೊಳ್ಳೋಕ್ಕೆ ಅಂತ ಹೇಳಿ ಎಲ್ಲಿದೆ ಅಂತ ಟ್ಯಾಂಕ್ ಅಂತ ಹುಡುಕ್ತಾ ಇದ್ವಿ. ಸೊ ಫೈನಲಿ ಟ್ಯಾಂಕಲ್ಲಿ ಕಾಣಿಸ್ತು. ಸೊ ಫಸ್ಟು ಕಾಲು ತೊಳ್ಕೊಂಬಿಡೋಣ ಅಂತ ಹೇಳಿ ಟ್ಯಾಂಕ್ ಅದರ ಹೋದ್ವಿ. ಆವಾಗಲಿಗಿಂತ ಇವಾಗ ತುಂಬ ಚೆನ್ನಾಗಿ ಟೆಂಪಲ್ನ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗೂ ಕೂಡ ಇದೆ. ಇದನ್ನು ಇವಾಗ ಮುಜರಾಯಿ, ಅಂದರೆ ಗೌರ್ಮೆಂಟ್ ಅವರು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ರೂಲ್ಸ್ ಇದೆ. ಮೊದಲೆಲ್ಲ ಏನೂ ರೂಲ್ಸ್ ಇರಲಿಲ್ಲ. ಏನಂದರೆ ಡೈರೆಕ್ಟು ನಾವು ದೇವಸ್ಥಾನದ ಒಳಗಡೆನೇ ಹೋಗ್ತಾ ಇದ್ವಿ. ನಾವು ಹಣ್ಣು ಕಾಯಿ ಮತ್ತು ಮೊಸರನ್ನ ತಳಿಗೆನ ನಾವೇ ದೇವ್ರ ಮುಂದೆ ಇಟ್ಬಿಟ್ಟು ನಾವೇ ಪೂಜೆ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾಯಿದ್ವಿ. ಆಮೇಲೆ ನಾವು ಕೋಳಿ ತಂದಿರ್ತೀವಿ, ಕುರಿ ಏನು ನಾವು ಹರಕೆ ಮಾಡ್ಕೊಂಡಿರ್ತೀವಿ, ಅದನ್ನ ದೇವ್ರ ಮುಂದೆ ಒಪ್ಪಿಸ್ಬಿಟ್ಟು ಮತ್ತು ಅದನ್ನು ಹೋಗಿ ಎಡೆ ತೊಗೊಂಬಂದು ಮತ್ತೆ ದೇವ್ರ ಮುಂದೆನೇ ಇಡ್ತಾಯಿದ್ವಿ. ನಾವು ದೇವ್ರ ಮುಂದೆನೇ ಇಟ್ಟು ಪೂಜೆ ಮಾಡಿಕೊಂಡು ಎಡೆ ತೊಗೊಂಡು ವಾಪಸ್ ಬರ್ತಾಯಿದ್ವಿ. ಸೊ ಇವಾಗ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಇವಾಗಲ್ಲ, ಚೇಂಜ್ ಆಗಿ ತುಂಬ ವರ್ಷ ಆಯಿತು. ಅಂದರೆ ಗೌರ್ಮೆಂಟ್ ವಹಿಸ್ಕೊಡೋದ್ರಿಂದ ಚೇಂಜ್ ಆಗಿದೆ. ಸೊ ನಾವು ದೇವ್ರು ನೋಡೋಕ್ಕೆ ಅಂತ ಬಂದ್ವಿ. ಅಲ್ಲಿ ಒಳಗಡೆ ಏನಂದರೆ
ಒಂದು ಇದಾಕ್ಬಿಟ್ಟಿದ್ರು ಅವರು, ಮೊಬೈಲ್ ಫೋನು ಹಲೋ ಇಲ್ಲ, ಕ್ಯಾಮ್ರಾ ವಿಡಿಯೋ ಮಾಡೋಂಗಿಲ್ಲ ಅಂತ. ಸೊ ಆದರೂ ನಾನು ಸ್ವಲ್ಪ ಹಂಗೆ ವಿಡಿಯೋನ ಹಂಗೆ ಇಟ್ಕೊಂಡು ಬಂದೆ. ಅಲ್ಲಿ ತುಂಬ ಜನ ಪೊಲೀಸ್ ಒಬ್ಬರು ಹೊರಗಡೆ ನಿಂತಿದ್ರು ಮತ್ತು ಒಳಗಡೆ ಇಬ್ಬರು ಪೂಜಾರಿದ್ರು. ನಾನು ಧರ್ಮಸ್ಥಳದಲ್ಲಿ ಒಂದು ಸಲ ಹಿಂಗೆ ಮಾಡ್ಕೊಂಬಿಟ್ಟಿದ್ದೆ. ಧರ್ಮಸ್ಥಳದಲ್ಲಿ ಅಂದರೆ ತುಂಬ ಸ್ಟ್ರಿಕ್ಟು, ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಂಗಿಲ್ಲ, ಫೋಟೋನೇ ತಕ್ಕೊಳಂಗಿಲ್ಲ. ನಾನು ಫೋಟೋ ತೆಗೆದುಬಿಟ್ಟಿದ್ದೆ. ಅಲ್ಲಿ ಇರ್ತಾರಲ್ಲ ಕೆಲವರಲ್ಲೇ, ಅವ್ರು ಏನು ಮಾಡಿದ್ರು, ಫೋನ್ನ ಕಿತ್ಕೊಂಡ್ಬಿಟ್ರು ನನ್ನ ಕೈಯಿಂದ. ಸೊ ಫೋನ್ನ ಕಿತ್ಕೊಂಡ್ಬಿಟ್ಟು ಕೊಡಿ ಅಂತ ನಾನು ಕೇಳಿದೆ. ಸುಮ್ಮನೆ ಇರಬೇಕು, ನಿಂತ್ಕೋಬೇಕು, ಸುಮ್ಮನೆ ಹುಡುಗಿ ಅಂತ ಸುಮ್ಮನೆ ಇರ್ತಾಯಿದ್ದೀನಿ ಅಂದರು. ಸೊ ಫೋನ್ ಲಾಕ್ ಆಗಿತ್ತು, ಲಾಕ್ ತೆಗೀರಿ ಅಂತ ಫೋನು ಲಾಕ್ ತೆಗೆಸ್ಕೊಂಡ್ಬಿಟ್ಟು ಫೋಟೋ ಡಿಲೀಟ್ ಮಾಡಿದ್ರು. ನಾನು ದೇವ್ರ ಫೋಟೋ ತೊಗೊಂಡಿದ್ನಲ್ಲ, ಸೊ ಅದನ್ನು ಡಿಲೀಟ್ ಮಾಡಿದ್ರು. ಮತ್ತು ರೀಸೆಂಟ್ಲಿ ಡಿಲೀಟ್ ಅಂತ ಇರುತ್ತಲ್ಲ, ಇವಾಗೆಲ್ಲ ರೀಸೆಂಟ್ಲಿ ಡಿಲೀಟೆಡ್ ಆಗಿರಲ್ಲ, ಅದು ಡಿಲೀಟೆಡ್ ಐಟಮ್ಸಲ್ಲಿ ಇರುತ್ತಲ್ಲ, ಅಲ್ಲಿಗೂ ಹೋಗಿ ಡಿಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಫೋನ್ ಕೊಟ್ಟರು. ಇನ್ನೊಂದು ಸಲ ಈ ಥರ ಮಾಡಬಾರ್ದು, ನಾನು ಯಾರಿಗೂ ಕೊಡೋಲ್ಲ ಫೋನ್ನ, ಹುಡುಗಿ ಅಂತ ಹೇಳಿ ನಿಮಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿ. ಅದು ನನಗೆ ನೆನಪಾಯಿತು. ಸೊ ಸುಮ್ಮನೆ ಯಾಕೆ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಅಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ನಾನು ಸೊ ವಿಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಒಳಗಡೆ ದೇವಸ್ಥಾನದೊಳಗಡೆ ಮಾಡ್ಕೊಳ್ಳಿಲ್ಲ. ಆದರೂ ಸ್ವಲ್ಪ ದೇವ್ರು ಕಾಣಿಸ್ತಾ ಇತ್ತು, ಹೋಗಿ ನೋಡೋಣ ಅಂತ ಹೇಳಿ ಸ್ವಲ್ಪ ಝೂಮ್ ಹಾಕ್ಕೊಂಡು ನೋಡ್ತಾ ಇದ್ದೆ. ಸೊ ಆದರೂ ಸ್ವಲ್ಪ ದೇವ್ರು ಕಾಣಿಸ್ತು ಅನಿಸುತ್ತೆ ಅಷ್ಟೇ, ಸ್ವಲ್ಪ ಫೋಟೋಗೆ. ಸೊ ಇವಾಗೆಲ್ಲ ಏನಂದರೆ ಪುರದಮ್ಮ ದೇವಸ್ಥಾನದಲ್ಲಿ ಈ ಮರಗಳಿಗೆ ತಗಡುಗಳನ್ನ ಹೊಡಿತಾ ಇರ್ತಾರೆ ಮೊಳಲಿ. ಅವ್ರಿಗೇನಾದರೂ ಪ್ರಾಬ್ಲಮ್ ಇರೋ ನೋಡಿ, ಇಲ್ಲಿ ಹೊಡಿತಾ ಇದ್ದಾರೆ ಒಬ್ಬರು, ಮತ್ತು ಫೋಟೋಗಳನ್ನ ಹೊಡಿತಾರೆ. ಈ ತಗಡು ತಂದುಬಿಟ್ಟು ಅದ್ರಲ್ಲಿ ಬರೀತಾರೆ, ಏನು ಬರೀತಾರೋ ಅದು ಗೊತ್ತಿಲ್ಲ, ಏನಾದ್ರು ಪ್ರಾಬ್ಲಮ್ ಇರುತ್ತೋ ಅಥವಾ ಏನು ಅವ್ರವ್ರ ಖುಷಿಗೆ ಬರ್ಕೊಂಡು ಅದನ್ನು ತಂದು ಒಂದು ಮೊಳೆಲಿ ಹೊಡಿತಾ ಇರ್ತಾರೆ. ಸೊ ಇದನ್ನು ಇವಾಗ ನಡೆಸ್ಕೊಂಡಿರೋದು. ನಾವು ಮುಂಚೆ ಬರ್ತಾಯಿದ್ವಿ, ಆವಾಗ ಈ ಥರ ಏನೂ ಇರಲಿಲ್ಲ ಇಲ್ಲಿ. ಸೊ ಇವಾಗ ಇದೆಲ್ಲನೂ ನಡೆಸ್ಕೊಂಬಿಟ್ಟಿದ್ದಾರೆ. ಏನೋ ಅಪ್ಪ ಅದು ಇವ್ರಿಗೆ ಗೊತ್ತು, ನನಗೇನು ಅಷ್ಟು ಗೊತ್ತಿಲ್ಲ. ಸೊ ನೆಕ್ಸ್ಟು ಇಲ್ಲಿ ದೇವ್ರದ್ದು ಒಂದು ಸಿಂಹದ ಮೇಲೆ ಕೂತ್ಕೊಂಡಿರೋದು ದೇವರು, ಅದನ್ನು ಮಾಡಿದ್ದಾರೆ. ಮತ್ತು ಅದ್ರ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೂವಾಗುತ್ತೆ ಅನಿಸುತ್ತೆ, ಎಲ್ಲರೂ ಹೂ ಕೇಳ್ತಾಯಿದ್ರು. ಅಲ್ಲೂ ಸ್ವಲ್ಪ ಜಗಳ ಆಡ್ತಾಯಿದ್ರು, ಹೂ ಕೇಳೋ ಹತ್ರನೂ ಜಗಳ ಆಡ್ತಾಯಿದ್ರು. ದೇವಸ್ಥಾನಕ್ಕೆ ಬಂದಾಗ ಹೇಗಿರಬೇಕಾಗಿರಲ್ಲ ಜನಗಳು, ಏನೂ ಮಾಡೋಂಗಿಲ್ಲ. ಸೊ ನಾವು ಬಂದ್ವಿ, ಅಲ್ಲಿ ಕರ್ಪೂರ ಹಚ್ಚಿ ಗಂಧದ ಕಡ್ಡಿ ಇಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ನಾವು ಈ ಕಡೆ ಬಂದ್ವಿ. ಮೊದಲೆಲ್ಲ ನಾವು ಇಲ್ಲಿ ನಿಂತಿದ್ದೀವಲ್ಲ ನೋಡಿ, ಈ ಜಾಗದಲ್ಲೇ ಮರಿ ಕಡಿತಾ ಇದ್ದಿದ್ದು, ಹಂದಿ ಆಗಲಿ ಮರಿ ಆಗಲಿ ಕೋಳಿ ಆಗಲಿ ಈ ಜಾಗದಲ್ಲಿ ಕಡಿತಾಯಿದ್ರು. ಇವಾಗೆಲ್ಲ ಫುಲ್ಲು ಸ್ಟಾಪ್ ಮಾಡಿಬಿಡ್ತಾರೆ, ಇದೆಲ್ಲ ಹಿಂದೆ ಕಡಿಯೋ ಥರ ಮಾಡಿಬಿಟ್ಟಿದ್ದಾರೆ. ಸೊ ಹೂ ಕೇಳ್ಕೊಂಡು ನಿಂತಿದ್ರು ಅವರು. ನೆಕ್ಸ್ಟು ಆ ಗೇಟಿಗೆಲ್ಲ ಬೀಗ ಹಾಕಿದ್ದಾರೆ ನೋಡಿ, ಇದು ಇವಾಗ ಹೊಸ್ದಾಗಿ ನಡೆಸ್ಕೊಂಡಿರೋ ಅಂಥದ್ದು. ಅವಾಗೇನೂ ಇರಲಿಲ್ಲ, ಗೇಟಿಗೆಲ್ಲ ಬೀಗ ಹಾಕಿ ಈ ಥರ. ಅದೇನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಇದನ್ನು ಎಲ್ಲಿ ನೋಡಿದ್ದೆ, ಎಲ್ಲಿ ಮಾಡಿದ್ದೆ ಅಂದರೆ, ನಾವು ಅದು ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಅಂತದೆ, ಅದು ಬಿಟ್ಟು ಸ್ವಲ್ಪ ಮುಂದೆ ಹಣಗೆರೆ ಕಟ್ಟೆ ಅಂತ ಒಂದಿದೆ ಪ್ಲೇಸು. ಅಲ್ಲಿಗೆ ಹೋಗಿದ್ದೆ ನಾನೊಂದು ಸಲ. ಅಲ್ಲಿಗೆ ಹೋದಾಗ ನಾನು ಅಲ್ಲಿ ಮುಸ್ಲಿಮ್ಮು ಸತ್ತೋಗಿರೋದು ಸಮಾಧಿ ಮತ್ತು ಒಂದು ಹುತ್ತ, ದೇವ್ರದ್ದು ಚಾಮುಂಡೇಶ್ವರಿ ದೇವ್ರದ್ದು ಹುತ್ತ ಎರಡೂ ಒಂದೇ ಪ್ಲೇಸಲ್ಲಿದೆ. ಹಾಗಾಗಿ ಅಲ್ಲಿಗೆ ಮುಸ್ಲಿಮ್ಸು ಬರ್ತಾರೆ, ಪ್ಲಸ್ ಹಿಂದೂಗಳು ಬರ್ತಾರೆ. ಅಲ್ಲಿಗೆ ಹೋಗಿದ್ವಿ. ಆಗ ನಾನು ನೋಡಿದ್ದಂಥದ್ದು, ಈ ಚಾಡಿ ಹೇಳ್ತಾರಲ್ಲ ಅವರಿಗೆ ಬಾಯಿ ಬೀಗ ಹಾಕೋದು ಅಂತ ಹೇಳಿ ಬೀಗ ಹಾಕ್ತಾರೆ. ಮತ್ತು ನಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಬರೆದುಬಿಟ್ಟು ಮರಗಳಿಗೆ ಈ ಮೊಳೆ ತೊಗೊಂಡು ಹೊಡೆಯೋ ಅಂಥದ್ದು, ಆ ಥರ ಮಾಡೋದು ಅಂತ ನನಗೆ ಅಲ್ಲಿ ಗೊತ್ತಾಗಿದ್ದು. ಸೊ ನಮಗೆ ಹೋಗಿ ಸ್ವಲ್ಪ ಗಂಡ ಹೆಂಡ್ತಿದು ಜಗಳ ಮಾಮೂಲಿ ಇದ್ದೇ ಇರುತ್ತೆ, ಏನು ಮಾಡೋಂಗಿಲ್ಲ. ಸೊ ಗಂಡ ಹೆಂಡ್ತಿ ಜಗಳ ಇದ್ದಾಗ ನಮ್ಮ ಅವರಿಗೆ ಸ್ವಲ್ಪ ಚಾಡಿ ಹೇಳ್ಕೊಡ್ತಾಯಿದ್ರು ಅವರಮ್ಮ. ಈ ಥರ ನೀನು ಹಾಗೆ ಹೀಗೆ ಅಂತೆಲ್ಲ ಚಾಡಿ ಹೇಳ್ಕೊಡ್ತಾಯಿದ್ರು. ನಾನು ಆ ವಿಷಯಕ್ಕೆ ಹೋಗ್ಬಿಟ್ಟು ಈ ಥರ ಒಳ್ಳೆಯದಾಗಲಿ ನನಗೆ, ನನ್ನ ಗಂಡನಿಗೆ ಈ ಥರ ಚಾಡಿ ಹೇಳ್ತಾರೆ, ಅವರು ಚಾಡಿ ಮತ್ತು ಕೇಳ್ತಾರೆ, ಸೊ ಆ ಥರ ಏನು ಕೇಳಬಾರ್ದು ಅಂತ ಮಾಡಿದ್ದಷ್ಟೇ. ಮತ್ತು ನನಗಿಲ್ಲ ಅಷ್ಟು ಪುರದಮ್ಮ ದೇವಸ್ಥಾನದಲ್ಲಿ ನಂಗೆ ಗೊತ್ತಿಲ್ಲ. ಸೊ ಅಲ್ಲಿ ನಾನು ಮಾಡಿದ್ದಂಥದ್ದು. ಸೊ ಇಲ್ಲೂ ಒಂದು ವಿಗ್ರಹನ ಅವರೇ ಮಾಡಿ
ಮತ್ತು ಇಲ್ಲಿ ಇದು ಹುತ್ತ ಅದೇ ಅಂತ ಆಗಿರೋದಲ್ಲ, ಮಾಡಿರೋದು ಅಂತ ನಾನು ಅಂದ್ಕೊತೀನಿ. ಇದು ಹುತ್ತ ಅದೇ ಆಗಿ ಬಂದಿರೋ ಹುತ್ತ ಅಲ್ಲ, ಇದು ಮಾಡಿರೋ ಅಂಥದ್ದು ಅಂತ ಅಂದ್ಕೊತೀನಿ. ಸೊ ಅದೇ ಜನಗಳ ಮೂಢನಂಬಿಕೆ, ಏನು ಮಾಡೋಂಗಿಲ್ಲ, ಹಾಗಾಗಿ ಮಾಡ್ಕೊತಿದ್ದಾರೆ ಈ ಮರಗಳಿಗೆಲ್ಲ. ಅದೇ ಹೇಳಿದ್ನಲ್ಲ ನಾನು ಈ ಥರ ಹೊಡೆಯೋದು. ಬಟ್ ನಾವು ಹೋಗಿದ್ದ ಪ್ಲೇಸಲ್ಲಿ ಎಲ್ಲ ಮಾಡ್ತಾಯಿದ್ರು. ಅದು ಮಾಮೂಲಿ ಮಾಡೋ ಅಂಥದ್ದು, ಒಳ್ಳೆಯದಾಗತ್ತೆ ಅಂತ ಅಂದರೆ ಮಾಡಿ ಈ ಥರ ಅಂತ ನಾನೇನು ಕೇಳ್ಕೊಳ್ಳಿಲ್ಲ. ನನ್ನ ಗಂಡಂಗೆ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಪ್ಪ, ಮಾಡಿ ದೇವ್ರೆ ಅಂತ ಕೇಳಿಕೊಂಡು ನಾನು ಅಲ್ಲಿ ಬಂದಿದ್ದಂಥದ್ದಷ್ಟೇ. ಸೊ ಇನ್ನೇನು ಮಾಡೋಕ್ಕೋಗಲ್ಲ, ನಾವಷ್ಟು ಪೂಜೆ ಪುನಸ್ಕಾರದಿಂದ ದೂರನೇ. ಈ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ, ಅದೆಲ್ಲ ನಮಗಷ್ಟು ಗೊತ್ತಿಲ್ಲ. ಪೂಜೆನೇ ಕಡಿಮೆ ಮಾಡೋದ್ರಿಂದ ಈ ಮಾಟ ಮಂತ್ರದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆದರೆ ಹಾಸನಲ್ಲೊಂದು ಶಕ್ತಿಶಾಲಿ ದೇವತೆ ಅಂದರೆ ಪುರದಮ್ಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನಾವು ಅಲ್ಲಿ ಕೂತ್ಕೊಂಡಿದ್ದಂಥ ಪ್ಲೇಸ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪ್ಲೇಸು. ಪೂಜೆ ಎಲ್ಲ ಮಾಡಿಸ್ಕೊಂಬಂದ್ವಿ, ನಾವು ಕೂತ್ಕೊಂಡಿದ್ವಿ. ನನ್ನ ತಂಗಿ ಮತ್ತು ಅವ್ರ ಯಜಮಾನ್ರು ಕೋಳಿ ತೊಗೊಂಡು ಒಪ್ಪಿಸ್ಕೊಂಬರ್ತೀವಿ ಅಂತ ಹೋದರು. ಸೊ ನಾವು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಬಂದಿದ್ದು ಬೇರೆ ಲೇಟು. ನಾವು ದೇವಸ್ಥಾನದ ಹತ್ರ ಬಂದಾಗ 2 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಮತ್ತು ನನ್ನ ತಂಗಿ ಮತ್ತು ಅವರು ಆಗ ಕೋಳಿನ ಒಪ್ಪಿಸ್ಕೊಂಡು ಬಂದರು. ಸೊ ಇಲ್ಲೂ ಒಬ್ಬರು ಮಾಡ್ತಾಯಿದ್ದಾರೆ, ಮತ್ತು ನಾವು ಈ ಕಡೆ ಸೈಡ್ ಮಾಡ್ತಾಯಿದ್ವಿ. ಪ್ಲೇಸ್ ಚೆನ್ನಾಗಿತ್ತು ಮತ್ತು ನೆರಳು ಕೂಡ ಇತ್ತು ಅಂತ ಹೇಳಿ ನಾವು ಇದೇ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟು ಊಟ ಎಲ್ಲ ಆಯಿತು, ಅಡುಗೆ ಎಲ್ಲ ಆಯಿತು. ಎಡೆ ಕೊಡೋದಕ್ಕೆ ಅಂತ ಹೇಳಿ ಅವರು ಹೋದರು, ನನ್ನ ತಂಗಿ ಮತ್ತು ಅವ್ರ ಯಜಮಾನ್ರು. ನಾನು ಹೋಗಲಿಲ್ಲ, ಗವಿ ನಿಂತ್ಕೊಂಡು ಇಲ್ಲೇ ಕೂತಿದ್ದೆ. ಸೊ ಅಲ್ಲಿ ವಿಸ್ಮಯಂಗೆ ವೀಡಿಯೋ ಮಾಡ್ಕೊಂಬಾ ಅಂತ ಹೇಳಿದೆ. ಅವಳು ಸರಿಯಾಗಿ ವೀಡಿಯೋ ಮಾಡಿಲ್ಲ, ಹಿಂಗೆ ಅಡ್ಡ ವೀಡಿಯೋ ಮಾಡಬೇಕಾಯ್ತು, ಬಟ್ ಅವಳು ಉದ್ದ ಮಾಡಿಬಿಟ್ಟಿದ್ದಾಳೆ. ಸೊ ಅಲ್ಲಿ ಈ ಥರ ಮುದ್ದೆ, ಅನ್ನ, ಸಾಂಬಾರು, ಎಣ್ಣೆನೂ ಕೂಡ ಇಡ್ತಾ ಇದ್ದಾರಂತೆ. ಮೊದಲೆಲ್ಲ ಇದೆಲ್ಲ ಇಡ್ತಿರ್ತಿಲ್ಲ, ಬಟ್ ಇವಾಗ ಎಣ್ಣೆ ಇಡೋದು ಮಾಡ್ತಿದ್ದಾರೆ. ಸೊ ಎಣ್ಣೆ ಎಲ್ಲ ಇಟ್ಟು ಮುದ್ದೆ ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತು ಅದನ್ನ ವಾಪಸ್ ತೊಗೊಂಬರ್ತಾರೆ ಪ್ರಸಾದ ಅಂತ ಹೇಳಿ ತೊಗೊಬಂದು ಊಟ ಮಾಡ್ಕೊತೀವಿ. ಸೊ ಒಂದೊಂದು ದೇವ್ರ ಹತ್ರ ಒಂದೊಂದು ಥರ ನಡೆಯುತ್ತೆ. ಸೊ ಅಲ್ಲೆಲ್ಲ ಪೂಜೆ ಮಾಡ್ತಾ ಇರೋದು ನೀವು ನೋಡ್ತಾ ಇರಬಹುದು. ಸೊ ನನ್ನ ತಂಗಿ ಮತ್ತು ಅವ್ರ ಯಜಮಾನ್ರು ಕೂಡ ಇವಾಗ ಪೂಜೆ ಮಾಡ್ತಾಯಿದ್ರು. ಅದೇ ನಾನು ಮೊದಲೇ ಹೇಳ್ದಂಗೆ ಹಾಸನದಲ್ಲಿ ಒಂದು ಒಳ್ಳೆಯ ಶಕ್ತಿ ದೇವತೆ ಅಂತ ಅಂದರೆ ಅದು ಪುರದಮ್ಮ ದೇವರು ಅಂತಲೇ ಹೇಳ್ಬೋದು. ಸೊ ಎಲ್ಲ ನಾವು ಹರಕೆ ಏನಾದರೂ ಎಲ್ಲ ದೇವ್ರುಗಳು ಅಷ್ಟೇ ದೂರದೃಷ್ಟಿ ದೇವ್ರಂತಾರೆ. ಹೌದು, ದೂರದೃಷ್ಟಿನೇ ಜಾಸ್ತಿ. ದೂರದಿಂದ ಬರ್ತಾರಲ್ಲ ಅವ್ರಿಗೆ ಒಳ್ಳೇದು ಮಾಡುತ್ತೆ. ಹತ್ರದಿದ್ದವ್ರಿಗೆ ಒಳ್ಳೇದು ಮಾಡಲ್ಲ ಅಂತಲ್ಲ, ಭಕ್ತಿ ಇರಬೇಕಷ್ಟೇ ಮನಸ್ಸಲ್ಲಿ. ಬೇರೆಯವರಿಗೆ ಕೆಟ್ಟದಾಗಲಿ ಅನ್ನೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ನನ್ನ ಪ್ರಕಾರ. ಅವ್ರಿಗೆ ಹಂಗಾಗಲಿ ಇವ್ರಿಗೆ ಹಿಂಗಾಗಲಿ ಅಂತ, ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರ್ಬೇಕು. ನೀವು ನಂಬಲ್ಲ, ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾನು ಏನೂ ಕೇಳಲ್ಲ, ಸುಮ್ಮನೆ ಕೈ ಮುಗಿದು ಬಂದುಬಿಡ್ತೀನಿ. ಆಮೇಲೆ ಕೈ ಮುಗಿದ್ಮೇಲೆ ಬಂದಾದ್ಮೇಲೆ ನಾನು ದೇವ್ರ ಹತ್ರ ಏನಾದರೂ ಕೇಳಬೇಕಾಗಿತ್ತಲ್ವಾ? ಅಯ್ಯೋ ನಾನೇನು ಕೇಳಲಿಲ್ವಲ್ಲ, ಸುಮ್ಮನೆ ಹೋಗೋದು, ಕೈ ಮುಗಿಯೋದು, ಬಂದ್ಬಿಡೋದು ಅಷ್ಟೇ. ನಾನು ಯಾವಾಗಲೂ ಹಂಗೆ ಮಾಡೋದು. ಆಮೇಲೆ ಬಂದಾದಮೇಲೆ ಅಯ್ಯೋ ನಾನು ದೇವ್ರ ಹತ್ರ ಏನಾದರೂ ಕೇಳಬೇಕಾಗಿತ್ತಲ್ವಾ, ಹೋಗಲಿ ನಾನು ನನ್ನ ಗಂಡ ನನ್ನ ಮಕ್ಳು ಚೆನ್ನಾಗಿ ಇಟ್ಟಿರಪ್ಪ, ಆಯಸ್ಸು ಆರೋಗ್ಯ ಕೊಡಪ್ಪ ಅಂತೇನಾದರೂ ಕೇಳಬೇಕಾಗಿತ್ತು. ನಾನು ಏನೂ ಕೇಳಲಿಲ್ಲ, ಬರೀ ಕೈ ಮುಕ್ಕೊಂಡು ಬಂದ್ಬಿಟ್ನಲ್ಲ ದೇವರಿಗೆ ಅನ್ಕೋತಾ ಇರ್ತೀನಿ. ಸೊ ನಾನು ಹೇಳೋದಷ್ಟೇ, ನಾವು ಯಾವ ದೇವ್ರನ್ನೇ ಪೂಜೆ ಮಾಡಲಿ ನಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು. ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಕೇಳ್ಕೊಂಡ್ರೆ ಅದೇನೋ ಮಾಟ ಮಾಡಿದ್ದು ಮನೆ ಹಾಳು, ತೋಟ ಮಾಡಿದ್ದು ಹೊಲ ಹಾಳು ಅನ್ನೋ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಯಾಕೆ ಹೇಳಿದೆ ಅಂದರೆ, ಈ ಮರಗಳಿಗೆ ಫೋಟೋಸ್ಗಳನ್ನ ಹಾಕಿ ಮೊಳೆಲಿ ಹೊಡೆದಿದ್ರು. ಒಳ್ಳೊಳ್ಳೆ ಹುಡುಗ ಹುಡುಗಿ ಫೋಟೋಸ್ಗಳು, ಮುದುಕಿ ಅಜ್ಜಿ ಆ ಥರ ಫೋಟೋಸ್ಗಳನ್ನ ಹೊಡೆದಿದ್ರು. ಸೊ ಅದಕ್ಕೆ ಹೇಳ್ತಾ ಇರೋದು, ಅವ್ರು ಯಾವ ಉದ್ದೇಶದಿಂದ ಒಳ್ಳೆಯದು ಕೊಡಿದ್ರು ಕೆಟ್ಟದ್ದು ಕೊಡಿದ್ರು ಅದು ನನಗೆ ಗೊತ್ತಿಲ್ಲ. ಬಟ್ ಆ ಮರದ ಮೇಲೆ ಆ ಥರ ಹೊಡೆದೋಗಿದ್ರು.
ಅದಕ್ಕೆ ಹೇಳ್ತಾ ಇದ್ದೀವಿ, ನಮ್ಮ ಮನಸ್ಸಲ್ಲಿ ನಾವು ಒಳ್ಳೆ ಥರದಿಂದ ದೇವ್ರನ್ನ ಪೂಜೆ ಮಾಡಬೇಕು ಮತ್ತು ಒಳ್ಳೆ ಭಕ್ತಿಯಿಂದ ಮಾಡಬೇಕಷ್ಟೇ. ಅದನ್ನು ಬಿಟ್ಟು ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಯಾವುದೇ ದೇವ್ರ ಹತ್ರ ಕೇಳಬಾರ್ದು. ಯಾಕಂದರೆ ಇವತ್ತು ಅವರಿಗೆ ಕೆಟ್ಟದಾಗತ್ತೆ, ನಾವು ಕೇಳ್ಕೊಂಡ್ವಿ ಅಥವಾ ಏನೋ ಮಾಡಿದ್ವಿ ಅಂತ. ಬಟ್ ನಾಳೆ ದಿನ ಅದು ನಮಗೆ ರಿಟರ್ನ್ ಆಗುತ್ತೆ. ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು, ನಾವು ಮಾಡಿದ ಕರ್ಮ ಅದು ನಮಗೆ ರಿಟರ್ನ್ ಆಗುತ್ತೆ. ಸೊ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನಮ್ಗೆ ಒಳ್ಳೆಯದಾಗಲಿ ಅಂತ ಮಾತ್ರ ಕೇಳಬೇಕು. ಬೇರೆಯವ್ರ ಬಗ್ಗೆ ನಾವು ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಮಾಡಿದ ಕರ್ಮ ಅವ್ರ ಹೆಗಲ ಮೇಲೆ, ನಾವು ಮಾಡಿದ ಕರ್ಮ ನಮ್ಮ ಹೆಗಲ ಮೇಲೆ. ಸೊ ನಾನು ಹೇಳೋದಿಷ್ಟೇ. ನಾನು ಯಾವ ದೇವಸ್ಥಾನಕ್ಕೆ ಹೋದರೆ ಹೀಗೆ ಮರೆತು ಬರ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ. ಸೊ ಹಾಗೆ ಏನೂ ಮಾಡೋಂಗಿಲ್ಲ. ಸೊ ಒಳ್ಳೆಯ ದೇವರು, ಪ್ರಥಮ ದೇವರು, ಒಳ್ಳೆಯ ದೇವರು. ನಾನು ಕೇಳಬೇಕಾಗಿತ್ತು ನಾನಲ್ಲಿ ಕೇಳಬೇಕಾಗಿತ್ತು, ಒಂದು ವಿಡಿಯೋ ಮಾಡ್ಕೊತೀನಿ ಅಥವಾ ಏನಾದರೂ ಫೋಟೋಸ್ ತೊಗೊತೀನಿ ಅಂತ ಕೇಳಿದರೆ ಅಲೋ ಮಾಡ್ತಾಯಿದ್ರೋ ಏನೋ. ಸೊ ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಎಲ್ಲೇ ಹೋದ್ರೂ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ಕೊತೀನಿ ಅಂತ ನಾನು ಹೇಳೋದೇ ಇಲ್ಲ. ನಾನು ಎಲ್ಲೂ ಹೋದ್ರೂ ಹೇಳೋದಿಲ್ಲ. ಏನೋ ಒಂಥರ ನನಗನ್ಸುತ್ತೆ. ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಿದ್ರೆ, ಒಂದು 5,000 ಮೇಲೆ ಇದ್ದಿದ್ರೆ ಹೇಳ್ಕೊಬೋದಿತ್ತು, ನಾನು ಯೂಟ್ಯೂಬರ್, ಈ ಥರ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಬಟ್ ಬರೀ 600 ಸಮಥಿಂಗ್ ಇರೋದ್ರಿಂದ ನನಗೆ ಹೇಳೋಕೆ ಒಂಥರ ನನಗೆ ಮುಜುಗರ ಅನಿಸುತ್ತೆ. ಸೊ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸುಮ್ಮನೆ ನಾನು ಯಾಕೆ ಯೂಟ್ಯೂಬರ್ ಅಂತ ಹೇಳ್ಕೊಬೇಕು ಅಂತ. ನಾನು ಇದುವರೆಗೆ ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀನಿ, ಎಲ್ಲೆಲ್ಲಿ ವೀಡಿಯೋ ಮಾಡಿದ್ದೀನಿ, ನಾನು ಎಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ತೋರಿಸ್ಕೊಳ್ಳಲ್ಲ. ನಾನೊಂಥರ ಮೊಬೈಲ್ನ ಸುಮ್ಮನೆ ಹಿಂಗೆ ಇಟ್ಕೊಳ್ಳೋ ಥರ ಇಟ್ಕೊಂಡಿರ್ತೀನಿ ಅಷ್ಟೇ. ವೀಡಿಯೋನ ಆನ್ ಮಾಡಿಬಿಟ್ಟು ಸುಮ್ಮನೆ ಮೊಬೈಲ್ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನಾನು ಎಲ್ಲೂ ಹೇಳೋಕ್ಕೆ ಹೋಗಲ್ಲ, ನಾನು ಯೂಟ್ಯೂಬರು ಅಥವಾ ಈ ಥರ ಯೂಟ್ಯೂಬ್ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ದೊಡ್ಡ ಯೂಟ್ಯೂಬರ್ ಆದರೆ ಹೇಳ್ಕೊಬೋದು. ಸುಮ್ಮನೆ 600 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳ್ಕೊಳ್ಳೋಕ್ಕೆ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ಬೇಡ ಅಂತ ನಾನು ಅವ್ರನ್ನ ಕೇಳಲಿಲ್ಲ. ಸೊ ನಾನೇನು ಸುಮ್ಮನೆ ಬಂದುಬಿಟ್ಟೆ. ಸೊ ಇವರೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಾವಿರೋ ಜಾಗಕ್ಕೆ ಎಡೆ ತೊಗೊಂಡು ಬಂದರು. ಸೊ ಬಂದು ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ನಾನು ಹರಿನೂ ಬಂದರು ಅಷ್ಟೊತ್ತಿಗೆ. ಅವರು ಬಸ್ಸಲ್ಲಿ ಬಂದುಬಿಟ್ಟಿದ್ರು ಅಷ್ಟರೊಳಗಡೆ. ಸೊ ಎಲ್ಲ ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾಯಿದ್ವಿ. 4:15 4:45 ಆಗಿಬಿಟ್ಟಿತ್ತು. ತುಂಬ ಹೊಟ್ಟೆ ಹಸಿದುಬಿಟ್ಟಿತ್ತು. ಸೊ ಅದಕ್ಕೆ ಅಂತ ಎಲ್ಲ ಊಟ ಮಾಡ್ತಾಯಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕೂಡ ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ನಾನು ಹಾಕೋ ಹೊಸ ವಿಡಿಯೋಸ್ನ ನೀವು ನೋಡ್ಬೋದು. ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಹರಿಗೆ ಮುದ್ದೆ ತೋರಿಸ್ತಾ ಇದ್ದರು. ನಾನು ಮುದ್ದೆ ತೋರಿಸ್ತಾ ಇರಲ್ಲ, ಪೀಸ್ ತೋರಿಸ್ಬೇಕಂದೆ. ಅದಕ್ಕೆ ಅವರು ಇಲ್ಲ, ನಾನು ಮುದ್ದೆನೇ ತೋರಿಸ್ತೀನಿ ಅಂತ ಹೇಳಿ ಮುದ್ದೆನ ತೋರಿಸ್ತಾಯಿದ್ರು. ಸೊ ಏನೋ ಒಂಥರ ಖುಷಿ, ಅಪರೂಪದಂಗೆ ಈ ಥರ ಹೊರಗಡೆ ಹೋಗಿ ಊಟ ಮಾಡೋದು ಅಂದರೆ ತುಂಬ ಖುಷಿ ಅನಿಸುತ್ತೆ. ಸೊ ಸ್ವಲ್ಪ ಟಯರ್ಡ್ ಕೂಡ ಆಗುತ್ತೆ, ಯಾಕಂದರೆ ತುಂಬ ಬಿಸಿಲಿರೋ ಕಾರಣ ಸ್ವಲ್ಪ ಟಯರ್ಡ್ ಕೂಡ ಆಗುತ್ತೆ. ಮನೆಗೆ ಬಂದ ತಕ್ಷಣ ಫುಲ್ಲು ಪಾಚಿ ಮಾಡಿಬಿಟ್ವಿ ಎಲ್ಲ. ಏನೋ ಒಂಥರ ಬಿಸಿಲಿಗೆ ಟಯರ್ಡ್ ಆದಂಗೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆಗೆ ಮುಖ ತೋರ್ಸೋಕ್ಕಾಗೋದಿಲ್ಲ, ಅಷ್ಟೊಂದು ಬಿಸಿಲು. ಸೊ ಊಟ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ ನಾವು ಅಲ್ಲಿಂದ.